ಶ್ರೀರಸ್ತು ಶುಭಮಸ್ತು ಶ್ರೀರಸ್ತು ಶುಭಮಸ್ತು. ತಮಾಷೆ ಮಾಡ್ತಿದ್ದೀರಾ? ಇವತ್ತು ನನ್ನ ಎಂಗೇಜ್ಮೆಂಟು, ಅಲ್ಲಿ ಎಲ್ಲರೂ ನನಗೋಸ್ಕರ ಕಾಯ್ತಿರ್ತಾರೆ. ನನಗೆ ದೇವಸ್ಥಾನ ಕರ್ಕೊಂಡು ಹೋಗಿ ಪ್ಲೀಸ್. ಆ ಮುಸ್ಲಿಂ ಜೊತೆ ನಿಮ್ಮ ಎಂಗೇಜ್ಮೆಂಟ್ ತಪ್ಪಿಸೋದಕ್ಕಂತಾನೆ ನಾನು ನಿಮ್ಮನ್ನು ಕಿಡ್ನಾಪ್ ಮಾಡಿರೋದು. ಅದನ್ನ ತಪ್ಸಕ್ ನೀವ್ಯಾರು? ನಿಮಗೆ ಹೇಳ್ತಿರೋದು ಕಾರ್ ನಿಲ್ಸಿ, ಕಾರ್ ನಿಲ್ಸ್ರಿ. ಹೆಲ್ಪ್ ಹೆಲ್ಪ್ ಹೆಲ್ಪ್. ರೀ ಸುಮ್ಮನೆ ಇರ್ರಿ, ನಾನು ನಿಮ್ಮನ್ನ ಏನು ಮಾಡಲ್ಲ. ನಿಮ್ಮನ್ ಒಳ್ಳೆ ಫ್ರೆಂಡ್ ಅನ್ಕೊಂಡಿದ್ದೆ, ಈ ತರ ಚೀಪ್ ಕೆಲಸ ಮಾಡ್ತೀರಾ ಅಂತ ಗೊತ್ತಿರ್ಲಿಲ್ಲ. ಆ ಮದನನ್ನ ಇಡಿಟಿಂದ ಕಾಪಾಡೋದಕ್ಕೆ ನನಗಿದ್ದು ಇದು ಒಂದೇ ದಾರಿ. ನನ್ನನ್ನು ಕಾಪಾಡ್ಬೇಕು ಅನ್ನೋ ಉದ್ದೇಶ ನಿಮ್ದು ಆಗಿರ್ಲಿಲ್ಲ. ನನ್ನನ್ನು ಬಲವಂತವಾಗಿ ಪಡ್ಕೊಳ್ಬೇಕು ಅನ್ನೋ ಸ್ವಾರ್ಥ ನಿಮ್ದು. ಹೌದು, ಸ್ವಾರ್ಥ ಅಂತಾನೆ ಇಟ್ಕೊಳ್ಳಿ. ನಮ್ಮಪ್ಪನ ಕಾಲ್ ಆಪರೇಷನ್ ಮಾಡಿಸ್ಬೇಕು, ಈ ಮದನ್ ಅವ್ರ ಹತ್ರ ದುಡ್ಡು ತಗೊಂಡಿದ್ದೀನಿ. ಜಾನ್ವಿ ಅವರೇ, ನಿಮ್ಮ ತಂದೆ ಕಾಲು ಆಪರೇಷನ್ ಆಗುತ್ತೆ, ನೀವು ತಗೊಂಡಿರೋ ದುಡ್ಡು ವಾಪಸ್ ಬರುತ್ತೆ. ನಾನು ಅದಕ್ಕೆ ವ್ಯವಸ್ಥೆ ಮಾಡ್ತೀನಿ. ನನ್ನ ಎಂಗೇಜ್ಮೆಂಟ್ ಇವತ್ತು, ನನ್ನನ್ನು ಕಿಡ್ನಾಪ್ ಮಾಡ್ಕೊಂಡು ಬಂದಿದ್ದೀರಾ? ನಿಮಗೆ ಮಾನ ಮರ್ಯಾದೆ ಇದೆಯಾ? ಜಾನ್ವಿ ಅವರೇ ಕೂತ್ಕೊಳ್ರಿ ಸುಮ್ಮನೆ. ತಗೋ ಜಾನ್ವಿ, ಜ್ಯೂಸ್ ಕುಡಿ. ಬೇಡ ವಸು, ನೋಡು ನೀನು ಬೆಳಗ್ಗೆಯಿಂದ ಏನೂ ತಿಂದಿಲ್ಲ, ತುಂಬ ಸುಸ್ತಾಗ್ಬಿಡ್ತೀಯ. ತಗೋ ಕುಡಿ ಪ್ಲೀಸ್ ಜಾನ್ವಿ, ತಗೋ. ಜಾನ್ವಿ ಬಾಯ್, ಕೂತ್ಕೋ, ಬಾ ನಿಧಾನ ಬಾ. ಹಲೋ ಶ್ರೀ, ನೀನು ಹೇಳ್ದ ಹಾಗೆ ಮಾಡಿದ್ದೀನಿ. ಹೆಲ್ಪ್ 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 ಪ್ಲೀಸ್, ಹೆಲ್ಪ್ ಹೆಲ್ಪ್ somebody help please. Hello, help 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 sir, please help please sir, please help please help. ಯಾಕಮ್ಮ ಬನ್ರಿ ಇಲ್ಲಿ. ಪ್ರಾಬ್ಲಮ್ ಬನ್ರಿ ಇಲ್ಲಿ. ಯಾಕಮ್ಮ ಕೂಗ್ತಾ ಇದೆ? ಹೆಲ್ಪ್ ಮಾಡು. ಏನು ಪ್ಲೀಸ್? ಏನ್ ಸರ್? ಏನು ಹೆಣ್ಣಿನ ಮೇಲೆ ಯಾಕ್ರಿ ಹುಡುಗಿನ ಕರ್ಕೊಂಡು ಹೋಗ್ತಾ ಇದ್ದೀರಾ? ಗಂಡ ಹೆಂಡತಿ ಜಗಳ ಸರ್. ನೀವು ಒಳ್ಳೆ ಹೌದೇನಮ್ಮ? ಇಲ್ಲ ಮೇಡಮ್, ಎಲ್ಲ ಸುಳ್ಳು. ಸುಳ್ಳು ಅಂತ ಹೇಳ್ತಾ ಇದ್ದಾರೆ. ಏನೋ ಚಿಕ್ಕ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಷ್ಟೇ. ತವ್ರ ಮನೆ ಹೋಗಿ ಕೂತಿದ್ಲು, ಮನೆ ಹೋಗೋಣ ಬಾ ಅಂದ್ರೆ ಗಲಾಟೆ ಮಾಡ್ತಿದ್ದಾಳ. ನೀವು ಹೇಳ್ತಿರೋದೆಲ್ಲ ಸುಳ್ಳು ಸರ್. ನಮ್ಮಿಬ್ರದ್ದು ಮದ್ವೆನೇ ಆಗಿಲ್ಲ. ಅವ್ರು ನಿಮ್ಮ ಹೆಂಡತಿ ಅನ್ನೋಕೆ ಏನ್ರಿ ಪ್ರೂಫು? ಪ್ರೂಫ್ ಬೇಕಾ? ತೋರಿಸ್ತೀನಿ ತಾಳು. ಕತ್ತಲ್ ತಾಳಿನೇ ಇಲ್ಲ ಸರ್ ನೀವು ಬನ್ನಿ ಸರ್. ಸರ್. ಇವ್ರು ಹೇಳಿದ್ದನ್ನೆಲ್ಲ ನಂಬೇಡಿ, ಮೋಸ ಮಾಡಿದ್ರೆ ಫುಲ್ ಎಕ್ಸ್ಪರ್ಟ್ ಇವರು. ಒಂದ್ ನಿಮಿಷ ದಯವಿಟ್ಟು ಸುಮ್ಮನೆ ಇರ್ತೀರಾ? ಸರ್ ನೀವು ಬನ್ನಿ ಸರ್, ಒಂದ್ ನಿಮಿಷ ಬನ್ನಿ ಸರ್. ನಂಬೇಡಿ ಮೇಡಮ್ ಅವ್ರನ್ನ. ಬಾಯ್ಲಿ. ನಿನ್ ಗಂಡ ನಿಜಾನೇ ಹೇಳ್ತಿದಾರಲ್ಲಮ್ಮ? ಅವ್ರು ನನ್ನ ಗಂಡನೇ ಅಲ್ಲ ಮೇಡಮ್. ಅಲ್ಲ, ಒಂದ್ ಸಣ್ಣ ಜಗಳಕ್ಕೆ ಗಂಡನೇ ಅಲ್ಲ ಅನ್ನೋದ? ಮನೆ ಜಗಳನ ಮನೇಲೆ ಇಟ್ಕೋಬೇಕಮ್ಮ, ಅದನ್ನ ಬೀದಿ ತನಕ ತರ್ತಾರ? ಸರ್ ಸರ್ ಹೇಳಿ ಸರ್. ನೋಡಿ, ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಕರ್ಕೊಂಡೋಗಿ ನಿಮ್ಮ ಹೆಂಡತಿನ ಕರ್ಕೊಂಡೋಗಿ. ಇಟ್ಸ್ ಓಕೆ ಸರ್. ಏ ಬಾರೆ. ನಡಿಯಮ್ಮ, ನೀನ್ ನಡಿಯಮ್ಮ, ನೀನು ನಡಿ ನಡಿ. ಮೇಡಮ್ ಪ್ಲೀಸ್ ಮೇಡಮ್. ಬಾಯ್. ಟೇಕ್ ಕೇರ್. ಬಾಯ್ ಬಾಯ್.
ಏನು ಹುಡುಕ್ತಿದ್ದೀರಾ ಜಾನ್ವಿ ಅವರೇ? ಫೋನಾ? ನಿಮ್ಮ ಫೋನ್ ಆವಾಗಲೇ ಎಷ್ಟು ಬಿಟ್ಟೆ ಬಿಡಿ. ವಾಟ್? ಹೌ ಡೇರ್ ಯು? ಯಾ, ಐ ಡೇರ್ ಯು ಆ್ಯಂಡ್ ಐ ಲವ್ ಯು ಟು. ಉಂಡ ಮನೆಗೆ ಎರಡು ಬಗೆಯೋ ಹಲ್ಕ ನನ್ನ ಮಗ ನೀನು. ಗೊತ್ತಿದ್ದು ನಿನ್ ಸವಾಸ ಮಾಡ್ದಲ್ಲ, ನನ್ನ ಮೆಟ್ ತಗೊಂಡು ನಾನೇ ಹೊಡ್ಕೋಬೇಕು. ಈಗ ಬೇಡ ಸಮಯಗೂ. ಇಷ್ಟು ದಿನ ನಾಯಿ ತರ ನನ್ನ ಹಿಂದೆ ಸುತ್ತಾ ಇದ್ದೆ. ಇವತ್ತು ತಂಗಿ ಗಂಡ ತಂಗಿ ಮಗನ ಸೆಂಟಿಮೆಂಟು ನೀನ್ ಕೆಲಸ ಮಾಡ್ಬಿಡ್ದಲ್ಲ. ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ಸುಮ್ಮನೆ ನಮ್ಗೂ ಆವಾಸಕ್ಕೆ ಬರುತ್ತೆ. ಸ್ವಲ್ಪ ತಲೆ ಕೆಲಸ ಕೊಡಿ. ಅಲ್ಲಿ ನಾನು ನಿಮ್ಮ ಪರವಾಗಿ ಮಾತಾಡಿದ್ರೆ ನಾನು ನಿಮ್ಮ ಪಾರ್ಟಿ ಅಂತ ಅವ್ರಿಗೆ ಕನ್ಫರ್ಮ್ ಆಗಿರೋದು. ಅಪ್ಪ ಮಗ ಇಬ್ರು ಸೇರ್ಕೊಂಡು ನನ್ನ ಮನೆಯಿಂದ ಆಚೆಗೆ ಹಾಕಿರೋರು. ಆಗ ಆ ಮನೇಲಿ ಮಾಟ ಏನು ನಡೀತಿರಲಿಲ್ಲ. ಕನಸಲ್ಲೂ ನೀವು ಜಾನ್ವಿನ್ ಮದುವೆ ಆಗಕ್ಕಾಗ್ತಿರಲಿಲ್ಲ. ಹೌದಲ್ಲ, ನನಗೆ ಅರ್ಥನೇ ಆಗಿರಲಿಲ್ಲ. ಈ ಬೋರ್ಡ್ ಸಲಿಗೆ ಇನ್ನೇನು ಅರ್ಥ ಆಗುತ್ತೆ ಸ್ವಾಮಿ. ನೋಡಿ, ಜಾನ್ವಿನ ಮದುವೆ ಆಗೋ ತನಕ ನೀವು ಸ್ಮೂತಾಗಿ ಹ್ಯಾಂಡ್ಲ್ ಮಾಡಿ, ಕೈಗೆ ಎತ್ತಕ್ಕೋಬೇಡಿ. ಕಾಂಪ್ಲಿಕೇಟೆಡ್ ಆಗಿಬಿಡುತ್ತೆ. ಏನು ಮಾಡಬೇಕು ಅದನ್ನಾದರೂ ಹೇಳು. ಅಯ್ಯೋ, ಸ್ವಲ್ಪ ಸಮಾಧಾನ ಕೇಳ್ಕೊಳ್ಳಿ. ನನಗೂ ಸ್ವಲ್ಪ ತಲೆ ಓಡ್ಸೋಕ್ಕೆ ಟೈಮ್ ಕೊಡಿ. ನಿಮಗೆ ಒಬ್ಬರು ಇನ್ಸ್ಪೆಕ್ಟರ್ ಫ್ರೆಂಡ್ ಇದ್ದಾರೆ ಅಂತ ಹೇಳಿದ್ರಲ್ಲ, ಆ ಕಾಂಟ್ಯಾಕ್ಟ್ನ ಈಗ ಯೂಸ್ ಮಾಡ್ತೀನಿ. ಏನ್ ತೋರಿಸಿ ಯಾಮರಿಸಿದ್ರಿ ಅವ್ರನ್ನ? ಅದ ಒಂದ್ಸಲ ಐ ಲವ್ ಯು ಅಂತ ಹೇಳಿ ಹೇಳ್ತೀನಿ. ಹಾ, ಐ ಹ್ಮ್, ಹೇಟ್ ಯು. ಉದ್ಧಾರ ಆಗಲ್ಲ ನೀವು. ನೀವು ನನ್ನ ಜೊತೆಗೆ ಇರ್ತೀನಿ ಅಂದ್ರೆ ಉದ್ಧಾರ ಆಗೇ ಆಗ್ತೀನಿ ಮೇಡಮ್. ಇಷ್ಟು ಬೈತಾ ಇದ್ದೀನಿ, ನಿಮಗೆ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ವಾ? ಅದೆಲ್ಲ ಕಟ್ಕೊಂಡು ಏನ್ ಮಾಡಕ್ಕಾಗುತ್ತೆ ಹೇಳಿ? ಅದಿದ್ರೆ ನೀನ್ ನನಗೆ ಸಿಗ್ತಿರ್ಲಿಲ್ಲ. ಹಾಯ್ ಮಾಮ್ಸ್, ಹೇಳಿ. ನಿಮ್ಮ ಸೊಸೆ ಇಲ್ಲೇ ಭದ್ರವಾಗಿ ಕೂತಿದ್ದಾಳೆ. ಡೋಂಟ್ ವರಿ ಮಾಮ್ಸ್, ಸೇಫ್ ಆಗಿದ್ದಾಳೆ. ನಾವು ಹೋಟೆಲ್ ರೀಚ್ ಆಗ್ತಿದ್ದಂಗೆ ನಿಮಗೆ ಕಾಲ್ ಮಾಡಿ ಇನ್ಫಾರ್ಮ್ ಮಾಡ್ತೀವಿ. ಹಾಂ, ಬಾಯ್. ಈ ಕಿಡ್ನಾಪ್ ಪ್ಲಾನ್ ಅಲ್ಲಿ ನಿಮ್ಮ ಅಮ್ಮನೂ ಶಾಮಿಲ್ಲ? ಹಾಂ, ಮತ್ತೆ ನಾನು ಏನೇ ಮಾಡಿದ್ರು ನನ್ನ ಅಮ್ಮಂದಿರನ್ನ ಕೇಳೇ ಮಾಡೋದು. ಮಗ ಕೆಟ್ಟ ಕೆಲಸ ಮಾಡ್ತಿದ್ದಾನೆ ಅಂದ್ರೆ ತಾಯಿ ಆದವಳು ಅದನ್ನ ನಿಲ್ಸ್ಬೇಕು. ಆದ್ರೆ ನಿಮ್ ಫ್ಯಾಮಿಲಿಲಿ ಎಲ್ಲ ಉಲ್ಟಾ. ಮಗ ಕೆಟ್ಟ ಕೆಲಸ ಮಾಡ್ತಿರುವಾಗ ತಾಯಿನೇ ಸಪೋರ್ಟ್ ಮಾಡ್ತಿದಾರ. ನೋಡಿ, ಟಚ್ ಎಲ್ಲ ಮಾಡಬೇಡಿ, ಡೀಸೆನ್ಸಿ ಮೇಂಟೈನ್ ಮಾಡಿ. ಯಾಕೆ ಮನ್ಸಿನ ಹಿಡ್ತಾ ತಪ್ಪೋಗುತ್ತೆ ಅಂತನಾ? ಈ ಬಿಂಕ ಬಿಡು ಬಿಡು, ನಾನಿನ್ನ ಬಲ್ಲೆನು. ಮನಸ್ಸನ್ನು ಕೊಡು ಕೊಡು, ನಾನಲ್ಲಿ ನಿಲ್ಲುವೆನು. ನನ್ನ ತುಂಬ ನೀನೇ. ನನ್ನ ನೀನು ಗೆಲ್ಲಲಾರೆ, ನನ್ನ ನೀನು ಗೆಲ್ಲಲಾರೆ, ತಿಳಿದು. I love you. ಯಾಕೆ ಜಾನು, ಏನಾಯ್ತು? ಯಾಕೋ ತಲೆ ತುಂಬಾ ಸಿಡಿತಾ ಇದೆ. ಜಾನು, ಜಾನು,
ಜಾನು ಜಾನು ಈ ಬಡ್ಡಿ ಮಗನ ನಿನ್ನ ಡ್ರೀಮ್ ಗರ್ಲ್ ಎತ್ತಾಕೊಂಡೋಗಿರೋದು? ಹೌದು, ಇವನಿಂದ ಹೇಗಾದರೂ ಮಾಡಿ ನನ್ನ ಹುಡುಗಿನ ಬಿಡಿಸ್ಕೊಂಬಂದು ನನಗೆ ಒಪ್ಪಿಸ್ಬೇಕು. ನನಗೇನು ಪ್ರಯೋಜನ? ಏನು ಕೇಳ್ತಿರೋ ಅದು. ಏಯ್ ಮುಚ್ಚ ಬಾಯಿ, ಗಡ್ಡಕ್ಕೆ ಬಣ್ಣ ಹಚ್ಕೊಳ್ಳೋ ಕಾಸಿಲ್ಲ, ದೊಡ್ಡಸ್ಗೆ ಮತ್ತೆ ಮಾತಾಡ್ತಾನೆ. ಯಾರ ಇವನು? ತುಂಬ ಬೇಕಾದವನು. ಆದ್ರೆ ನನಗೆ ಬೇಕಾಗಿಲ್ವಲ್ಲ, ಅವ್ನು ಎಲ್ಲಿರ್ಬೇಕು ಅಲ್ಲಿ ಇರೋ ಕೇಳು. ಈಗೇನ್ರಿ ನಾನು ಮಾತಾಡಬಾರ್ದು ತಾನೆ? ಬಾಯಿನೂ ಅದನ್ನು ಮುಚ್ಕೊಂಡಿರ್ತೀನಿ. ಸಂತೋಷನಾ? ಮದನವ್ರೆ, ಅದೇನು ಮಾತಾಡ್ಕೊಂಬರ್ತೀರ ಮಾತಾಡ್ಕೊಂಬರ್ರಿ. ಬಾರ ಇಲ್ಲಿ. ಮರ್ಯಾದೆ ಕೊಟ್ಟು ಮಾತಾಡ್ರಿ. ಬೇಲೂರಲ್ಲಿ ನಂದು ದೊಡ್ಡ ಹೆಸರು, ಬೇಲೂರು ಚೆನ್ನಕೇಶ್ವ ಅಂದ್ರೆ ವರ್ಲ್ಡ್ ಫೇಮಸ್ಸು. ನನ್ನ ಬಗ್ಗೆ ನಿಮ್ಗೆ ಐಡಿಯಾ ಇಲ್ಲ? ಯಾರು ಎಲ್ಲಿಂದ ಕರ್ಕೊಂಬಂದ ಇವನ್ನ? ನೀ ಈ ಕಡೆ ಬಾ. ರೀ ಚೆನ್ನಕೇಶ್ವ, ಸುಮ್ಮನೆ ನಿಂತ್ಕೊಳ್ರಿ. ನೀವು ಹೇಳ್ತಾ ಇದ್ದೀರಂತ ಸುಮ್ಮನೆ ಇದ್ದೀನಿ. ಇಲ್ಲ ಅಂದಿದ್ರೆ ನಾವು ಮಾತಾಡೋದನ್ನ ಅಲ್ಲ, ಮಾಡಿ ತೋರ್ಸೋರು. ಚೆನ್ನಕೇಶ್ವ, ಸುಮ್ಮನೆ ನಿಂತ್ಕೊಳಕ್ಕೆ ಏನು ತಗೋತೀಯ? ಆಯ್ತು, ಅದೇನು ಮಾತಾಡ್ತೀರೋ ಮಾತಾಡ್ಕೊಳ್ಳಿ. ಸರಿ ಹೇಳೋ, ಏನಾಗ್ಲಿ ಈಗ? ಆ ಮುಂಡೆ ಮಗನಿಂದ ಹೇಗಾದರೂ ಮಾಡಿ ನನ್ನ ಹುಡುಗಿನ ಬಿಡಿಸ್ಕೊಂಬಂದು ನನಗೆ ಒಪ್ಪಿಸ್ಬೇಕು. ಅಕೌಂಟ್ ನಂಬರ್ 58236, ಹೆಸರು ಪಂಕಜ ಅಂತ. ಈ ಅಕೌಂಟ್ಗೆ 50 ಹಾಕ್ಬಿಡು. 50 ಅಂದ್ರೆ 60 ಹಾಕ್ತೀನಪ್ಪ. ಒಟ್ಟಿನಲ್ಲಿ ನನ್ನ ಹುಡುಗಿ ನನಗೆ ಸಿಗಬೇಕು ಅಷ್ಟೇ. ಏನು ಟೆನ್ಷನ್ ಮಾಡ್ಕೊಂಬೇಡ. ಆ ಬಡ್ಡಿ ಮಗನ ಎತ್ತಾಕೊಂಡು ಬಂದು ನಿನ್ನ ಡ್ರೀಮ್ ಗರ್ಲ್ ಜೊತೆ ನೀನು ಮದುವೆ ಮಾಡಿಸೋದು ನನ್ನ ಜವಾಬ್ದಾರಿ, ಸರಿನಾ? ಥ್ಯಾಂಕ್ ಯು ವೆರಿ ಮಚ್. ಆ ಶ್ರೀನಿಧಿ ನಾನು ತುಂಬ ಸಲ ಹೊಡೆದಿದ್ದಾನೆ. ನೀನು ಅವನಿಗೆ ಅದನ್ನು ಬಡ್ಡಿ ಸಮೇತ ವಾಪಸ್ ಕೊಡಬೇಕು. ನಾಯಿಗೆ ಬೊಗಳೋದು ಹೇಳ್ಕೊಡ್ಬೇಕಾ? ಅಲ್ವೋ, ಪೊಲೀಸ್ನವ್ರಿಗೆ ಹೊಡೆಯೋದು ಹೇಳ್ಕೊಡ್ಬೇಕಾ? ನೀನು ಹೇಳದೇ ಇದ್ರೂ ಆ ಶ್ರೀನಿಧಿನ ಎತ್ತಾಕೊಂಡ್ಬಂದು ಮೂಳೆ ಮುರಿಯೋ ಹಾಗೆ ಹೊಡಿತಾ ಇದ್ದೆ. ಈಗ ನೀನು ಹೇಳಿದ್ಯಾ ಅಂದರೆ ಇನ್ನೂ 4 ಏಟು ಹೆಚ್ಚಾಗಿ ಹಾಕ್ತೀನಿ ಬಿಡು. ಆ ಶ್ರೀನಿಧಿ ಇಡೀ ಫ್ಯಾಮ್ಲಿನ ಹೇಗೆ ಗಡಗಡ ಅಂತ ನಡ್ಗೋ ಹಾಗೆ ಮಾಡ್ತೀನಿ, ನೀನು ನೋಡ್ತಾ ಇರೋ. ಥ್ಯಾಂಕ್ ಯು ಸೋ ಮಚ್. ಅಕೌಂಟಿಗೆ 60 ಬೀಳುತ್ತೆ, ಆದಷ್ಟು ಬೇಗ ಹುಡುಕಿ. ಇಲ್ಲ ಅಂದರೆ ಅವರಿಬ್ಬರ ಮಧ್ಯೆ ಲವ್ ಆಗಿ ಫಸ್ಟ್ ನೈಟು ಆಗಿಬಿಡುತ್ತೆ. ಪಾಪ ಆಮೇಲೆ ಇವ್ರು ತಾಳಿ ಕಟ್ಟಬೇಕಾಗುತ್ತೆ. 1 ವರ್ಷದ ಹಿಂದೆನೇ ಅವ್ರ ಮದುವೆ ಆಗಿ ಕೈ ಹಿಡ್ಕೊಂಡು ನಮ್ಮ ಸಂಸಾರ ಆನಂದ ಸಾಗರ ಅಂತ ಓಡಾಡಿದ ಜೋಡಿ. ಆದರೂ ಆ ಹುಡುಗಿ ಮತ್ತು ಬಿಟ್ಟಿಲ್ಲ ಇವರು. ಪರವಾಗಿಲ್ಲ, ನಿಮ್ಮ ಅನುಕೂಲ ನೋಡ್ಕೊಂಡು ಹುಡುಕಿ. ನೋಡಕ್ಕೆ ಎಜುಕೇಟೆಡ್ ತರ ಕಾಣ್ತೀಯ, ಹುಡುಗಿನ ಬೇರೆ ಕಿಡ್ನಾಪ್ ಮಾಡ್ತೀಯ ನೀನು? ಅಯ್ಯೋ ಇಲ್ಲ ಸರ್, ಇಲ್ಲ. ನೀವು ಯಾರೋ ನೋಡಿ ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಾ ಅನ್ಸುತ್ತೆ. ನಾನು ಯಾರನ್ನು ಕಿಡ್ನಾಪ್ ಮಾಡಿಲ್ಲ ಸರ್. ರೇ ಸರ್, ಇವರೇ ಸರ್ ನನ್ನನ್ನು ಕಿಡ್ನಾಪ್ ಮಾಡಿರೋದು. ಅಯ್ಯೋ ಸರ್, ನನ್ನ ಮಾತು ನಂಬಿ, ಇವ್ರು ನನ್ನ ಹೆಂಡತಿ. ಈ ಕಡೆ ಬರ್ರಿ ಈ ಕಡೆ. ನಿಜ ಹೇಳು, ಇಲ್ಲ ಅಂದ್ರೆ ಚರ್ಮ ಸುಲ್ದು ಬಿಡ್ತೀನಿ. ಹೇಳು ಸರ್. ದೇವರಣ್ಣಗಳು ಇವರೇ ನಮ್ಮ ಹೆಂಡತಿ. ಸುಳ್ಳು ಸರ್, ಸುಳ್ಳು. ಸೈಲೆಂಟ್ ಆಗಿ ನಿಂತ್ಕೊಳ್ರಿ. ಹೇಳು ಸರ್. ಒಂದೇ ಒಂದು ನಿಮಿಷ ಸೈಡಿಗೆ ಬರ್ತೀರಾ? 1 ನಿಮಿಷ. ಇಲ್ಲೇ ವಿಚಾರಿಸಿ ಸರ್, ಅಲ್ಲೆಲ್ಲ ಹೋಗ್ಬೇಡಿ ಸರ್. ನನ್ನ ಮಾತು ಕೇಳಿ, ಒಂದೇ ಒಂದು ನಿಮಿಷ ದಯವಿಟ್ಟು. ಒಂದೇ ನಿಮಿಷ ರೀ. ಅದೇನು ಹೇಳು ಬಾಪ, ಏನು ನಿಂದು, ಏನು ನಿನ್ನ ಸಮಸ್ಯೆ ಹೇಳು. ನೋಡು, ಲಂಚ ಗಿಂಚ ಎಲ್ಲ ಕೊಡೋಕೆ ಬರಬೇಡ, ಅರೆಸ್ಟ್ ಮಾಡ್ಬಿಡ್ತೀನಿ. ಅದಲ್ಲ ಸರ್ ಮ್ಯಾಟರು. ಅವಳು ನಿಜವಾಗ್ಲೂ ನನ್ನ ಹೆಂಡ್ತಿನೇ. ಒಂದು ಸಣ್ಣ ಪ್ರಾಬ್ಲಮ್ ಆಗಿದೆ ಅಷ್ಟೇ. 1 ನಿಮಿಷ ಇರಿ. ನೋಡಿ ನಂದು ಅವಳದು ಮದುವೆ ಫೋಟೋಸು. ನಾವಿಬ್ಬರು ಗಂಡ ಹೆಂಡ್ತಿರು ಸರ್. ನೋಡಿ, ಆ್ಯಕ್ಚುಲಿ ಪ್ರಾಬ್ಲಮ್ ಏನು ಅಂದರೆ,
ನಾನು ಮ್ಯಾನೇಜ್ ಮಾಡ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ಸ್ ಅ ಲಾಟ್ ಸರ್. ಸರ್ ಇವ್ರ ಮಾತೇನು ನಂಬಕ್ ಹೋಗ್ಬೇಡಿ. ಇವ್ರು ಹೇಳ್ತಿರೋದೆಲ್ಲ ಸುಳ್ಳು. ಇವ್ರು ನಿಮಗೆ ಲಂಚದ ಆಸೆ ತೋರಿಸಿರ್ಬೋದು, ಆದರೆ ನೀವು ನೋಡಕ್ ಒಳ್ಳೆಯವ್ರ ಥರ ಕಾಣಿಸ್ತಿದ್ದೀರಾ. ಇವ್ರ ಮಾತೆಲ್ಲ ನಂಬಕ್ ಹೋಗ್ಬೇಡಿ ಸರ್. ನೀವೇನು ವರಿ ಮಾಡ್ಕೋಬೇಡ್ರಿ, ನಾನು ನಿಮ್ಮ ಪರವಾಗಿದ್ದೀನಿ. ನಾನು ಇವ್ರನ್ನ ಕರ್ಕೊಂಡೋಗಿ ವಿಚಾರಣೆ ಮಾಡ್ತೀನಿ. ಇವ್ರು ನಿಮಗೆ ಸರಿಯಾದ ಪಾಠ ಹೇಳ್ಕೊಡ್ತಾರೆ. ಸರಿ, ನಾನು ಸ್ಟೇಷನ್ಗೆ ಕರ್ಕೊಂಡೋಗಿ ಅವ್ರನ್ನ ಬೆಂಡೆತ್ತೀನಿ ಬಿಡಿ. ಸರ್ ಇದೆಲ್ಲ ಆಮೇಲೆ ಮಾಡಿ. ಇವತ್ತು ನನ್ನ ಎಂಗೇಜ್ಮೆಂಟ್, ಮನೇಲಿ ಎಲ್ಲರೂ ಹುಡುಕ್ತಿರ್ತಾರೆ. ಪ್ಲೀಸ್ ನನಗೆ ಬೆಂಗಳೂರಿಗೆ ಕರ್ಕೊಂಡು ಹೋಗಿ. ಆಯಿತು, ನಿಮಗೆ ಬೆಂಗಳೂರಿಗೆ ಕರ್ಕೊಂಡು ಹೋಗ್ತೀನಿ. ಮೊದಲು ಸ್ಟೇಷನ್ಗೆ ಬಂದು ಇವ್ರ ಮೇಲೆ ಒಂದು ಕಂಪ್ಲೇಂಟ್ ಕೊಡಿ. ಸರಿ ಬನ್ನಿ ಹೋಗೋಣ. ಎಲ್ಲಿ ಹೋಗ್ತಿದ್ದೀರಾ? ನಿಮ್ಮ ಜೊತೆ ಸ್ಟೇಷನಿಗೆ. ನೀವು ನಮ್ಮ ಜೊತೆ ಬಂದರೆ ಇವ್ರು ತಪ್ಪಿಸ್ಕೊಂಡು ಹೋಗೋಲ್ವೇನ್ರಿ? ನೀವು ಇವ್ರ ಜೊತೆ ಕಾರಲ್ಲಿ ಬನ್ನಿ, ನಾನು ನಿಮ್ಮ ಹಿಂದೆ ಫಾಲೋ ಮಾಡ್ತೀನಿ. ನಾನೇನು ಮಾಡಲ್ಲ. ಮಾತು ಬರಬಾರ್ದು. ಗಾಡಿ ಎತ್ತಿ ಮೇಡಮ್. ಹುಷಾರ್ ಮೇಡಮ್, ಸೀದಾ ಪೊಲೀಸ್ ಸ್ಟೇಷನ್ ಕರ್ಕೊಂಬನ್ನಿ. ಎಲ್ಲ ತಪ್ಪಿಸ್ಕೊಂಡ್ಬಿಟ್ಟಾರು. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್. ಬಾಯ್ ಬಾಯ್. ಸರ್ 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 ಮೈಸೂರು ಬಂತು, ಮೈಸೂರು ಬಂತು. ಜಂಬೂ ಸವಾರಿ ಮಾಡೋಣ. ವಾಟ್ಸಿ ಏನ್ ಬೇಕಾಗಿತ್ತು? ಅನ್ನಪೂರ್ಣ ಅಂದ್ರೆ ನೀವೇನಾ? ಇದು ಅವರಲ್ಲ, ಈ ಮನೆ ಓಲ್ಡ್ ಲೇಡಿ ಮೋದಿ ಸಿಂಹಿಣಿ. ಕರೀರಿ ಅನ್ನಪೂರ್ಣ ದೇವಿ ಅವ್ರನ್ನ. ಯಾಕೆ, ಏನ್ ವಿಷಯ? ಮೊದಲು ಅವ್ರನ್ನ ಕರೀರಿ, ಗೊತ್ತಾಗತ್ತೆ. ಇದು ನನ್ನ ಮನೆ. ಇಲ್ಲಿ ಶೂ ಹಾಕೊಂಡು ಯಾರು ಒಳಗೆ ಬರೋ ಹಾಗಿಲ್ಲ. ಮರ್ಯಾದಸ್ಥರು ಮನೆ ಆದ್ರೆ ನಾವು ಶೂನ ಹೊರಗಡೆ ಬಿಟ್ಟು ಬರ್ತೀವಿ. ಕ್ರಿಮಿನಲ್ಗಳಿರೋ ಮನೆಗೆ ನಾವು ಹೀಗೇನೆ ಬರೋದು. ಎಚ್ಚರಿಕೆಯಿಂದ ಮಾತಾಡಿ. ನೀವು ಯಾರನ್ನ ಕ್ರಿಮಿನಲ್ ಅಂತ ಹೇಳ್ತಾ ಇರೋದು? ನಿಮ್ಮ ಮಗ ಶ್ರೀನಿಧಿನ. ನಾನು ಮದುವೆ ಆಗ್ಬೇಕಾದವಳನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ದಾನೆ. ನನ್ನ ಮೊಮ್ಮಗ ಯಾರನ್ನೂ ಕಿಡ್ನಾಪ್ ಮಾಡಿಲ್ಲ. ಇವತ್ತು ನಂದು ಜಾನದು ಎಂಗೇಜ್ಮೆಂಟ್ ಇತ್ತು. ನನ್ನ ಜಾನನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ದ ಸುಳ್ಳ? ಕೇಳಿ ಇನ್ಸ್ಪೆಕ್ಟರ್. ಮಾತಿಗೂ ನನ್ ಜಾನು ಅಂತ ಹೇಳಿದ್ರೆ ಹಲ್ಲು ದುಸ್ಬಿಡ್ತೀನಿ. ಅವಳು ನನ್ನ ಮೊಮ್ಮಗನ ಹೆಂಡತಿ. ಈ ಮನೆ ಸೊಸೆ ಅಂತ ನೆನಪಿಟ್ಕೊಂಡು ಮಾತಾಡು. ಏನ್ರಿ, ನನ್ನ ಮುಂದೆ ಇವ್ರನ್ನ ಹೀಗೆ ದಬಾಯಿಸ್ತಾ ಇದ್ದೀರಾ? ನಿಮ್ಮ ಮೊಮ್ಮಗನ ಮೇಲೆ ಕಂಪ್ಲೇಂಟ್ ಇರೋದಕ್ಕೇನೆ ನಾವು ಇಲ್ಲಿವರೆಗೂ ಬಂದಿರೋದು. ಕೋಆಪರೇಟ್ ಮಾಡಿ. ಯಾರು ನಮ್ಮ ಮೊಮ್ಮಗನ ಮೇಲೆ ಕಂಪ್ಲೇಂಟ್ ಕೊಟ್ಟಿರೋದು? ಈ ಮನುಷ್ಯನ ಕಂಪ್ಲೇಂಟ್ ಕೊಟ್ಟಿರೋದು. ಇವನ್ ಮಾತು ನಂಬ್ಕೊಂಡ್ರೆ ನೀವು. ಕಂಪ್ಲೇಂಟ್ ಕೊಟ್ಟಿರೋದು ಇವರಲ್ಲ ರೀ. ಮತ್ತೆ ರೇ, ಕರ್ಕೊಂಡು ಬನ್ರಿ ಅವ್ರನ್ನ. ಇನ್ಸ್ಪೆಕ್ಟರ್ ಕರಿತಾ ಇದ್ದಾರೆ, ಬನ್ನಿ. ನಿಧಾನ ನಿಧಾನ, ಧೈರ್ಯವಾಗಿರೋ. ಅವ್ರು ಕೇಳಿದ್ದಕ್ಕೆ ಹೇಳು. ನಮಸ್ಕಾರ ಅಮ್ಮ. ಸರ್ ಬಂದಿದ್ದಾರೆ, ಅದೇನು ಕೇಳ್ತೀರ ಕೇಳಿ. ಇವರೇ ನಿಮ್ಮ ಮೊಮ್ಮಗನ ಮೇಲೆ ಕಿಡ್ನಾಪ್ ಕಂಪ್ಲೇಂಟ್ ಕೊಟ್ಟಿರೋದು. ಹೇಳ್ರಿ ವೆಂಕಟೇಶ್ ಅವರೇ. ಏನಿದು ವೆಂಕಟೇಶ್ ಅವರೇ? ಇವ್ರು ಹೇಳ್ತಾ ಇರೋದೆಲ್ಲ ನಿಜನಾ? ನಮ್ ಶ್ರೀ ಜಾನ್ವಿನ ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ದಾನೆ ಅಂತ ನೀವ ಕಂಪ್ಲೇಂಟ್ ಕೊಟ್ಟಿದ್ದು? ಹೇಳ್ರಿ, ಇವ್ರ ಮೊಮ್ಮಗ ನಿಮ್ಮ ಮಗಳನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗಿರೋ ನಿಜ ಅಂತ ಹೇಳಿ. ನಿಮ್ಮ ಮೊಮ್ಮಗ ನನ್ನ ಮಗಳನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗಿರೋದು ನಿಜ.
ನೋಡ್ರಿ, ನಮ್ಮ ಹತ್ರ ರಿಟರ್ನ್ ಕಂಪ್ಲೇಂಟ್ ಇದೆ, ಅದಕ್ಕೆ ಎನ್ಕ್ವೈರಿಗೆ ಬಂದಿರೋದು. ವೆಂಕಟೇಶ್ ಅವರೇ, ನನ್ನ ಮೊಮ್ಮಗ ಶ್ರೀನಿಧಿ ಮೇಲೆ ನೀವು ಕಂಪ್ಲೇಂಟ್ ಕೊಟ್ಟಿದ್ದೀರಾ?